ಶ್ರೀ ಸರ್ಪಭೂಷಣ ಶಿವಯೋಗಿಗಳು 1795 ಕವಿ ಪರಿಚಯ ಬಿಡುಬಾಹ್ಯದೊಳು ಡಂಭವ ಮಾನಸದೊಳಗಡೆ ವಿಡದಿರು ಶಂಭುವ ಒಡಲೊಳು ವಂಚಿಸಿ ಹೊರಗೆ ನೀಕೀರ್ತಿಯ ಪಡೆದರೆ ಶಿವನಿನಗೊಲಿವನೆ ಮರುಳೆ ಎಂಬ ತತ್ವಪದವನ್ನು ಹಾಡಿದವರು ಶ್ರೀ ಸರ್ಪಭೂಷಣ ಶಿವಯೋಗಿಗಳು. ನಿಜಗುಣ ಶಿವಯೋಗಿಗಳ ನಂತರ ಸುಮಾರು 300 ವರ್ಷಗಳ ನಂತರ ಇವರು ತಮ್ಮ ಕೈವಲ್ಯ ಕಲ್ಪವಲ್ಲರಿಯನ್ನು ರಚಿಸಿದ್ದಾರೆ. ಅವರೇ ಹೇಳುವಂತೆ ತಮ್ಮ ಸಾಹಿತ್ಯ ಶ್ರೀ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯಿಂದ ಸ್ಫೂರ್ತಿ ಪಡೆಯಿತೆಂದು ಶ್ರೀ ನಿಜಗುಣರು ಮಹಾವಿದ್ವಾಂಸರು ವಿವೇಕಚಿಂತಾಮಣಿಯಂತಹ ವಿಶ್ವಕೋಶವನ್ನು ವಿಶ್ವದ ಜನತೆಗೆ ನೀಡಿದ ವಿಶ್ವನಾಥರು ಮಹಾನ್ ತಪಸ್ವಿಗಳು, ಕವಿಗಳು, ಸಂಗೀತ ಜ್ಞಾನ ಸಾಧಿಸಿದ ಶ್ರೇಷ್ಠ ವಾಗ್ಗೇಯಕಾರರು, ಅಂತಪ್ಪ ಮಹಾಶಿವಯೋಗಿಯ ಮಹಾನ್ ಗ್ರಂಥ ಕೈವಲ್ಯ ಪದ್ಧತಿಗೆ ತಮ್ಮದೊಂದು ಬಳ್ಳಿಯನ್ನು ಹಬ್ಬಿಸಲಾಗಿದೆ. ಅದೇ ಕೈವಲ್ಯ ಕಲ್ಪವಲ್ಲರಿ ಎಂದು ತಮ್ಮ ವಿನಯವಂತಿಕೆಯನ್ನು ಮೆರೆದಿದ್ದಾರೆ. ಬೆಂಗಳೂರಿಗೆ ಹತ್ತಿರವಿರುವ ಚಿಕ್ಕ ಬಾಣಾವರದಲ್ಲಿ ವ್ಯಾಪಾರ ವೃತ್ತಿಯಲ್ಲಿದ್ದ ಮಲ್ಲಿಕಾರ್ಜುನಪ್ಪ ಚೆನ್ನಮ್ಮ ದಂಪತಿಗಳು ಬೆಂಗಳೂರಿಗೆ ಬರುತ್ತಾರೆ. ಕ್ರಿ. ಶ. 1795 ರಲ್ಲಿ ಇವರ ಮಗನಾಗಿ ಸಣ್ಣಪ್ಪ ಜನಿಸುತ್ತಾನೆ. ದಿನಾಲೂ ಸಾಯಂಕಾಲ ಮಲ್ಲಿಕಾರ್ಜುನಪ್ಪನವರು ಮಠಕ್ಕೆ ಹೋಗಿ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳ ಪ್ರವಚನ ಕೇಳಿ ಬರುತ್ತಿದ್ದರು. ಒಂದು ದಿನ ಗುರುಗಳನ್ನು ತಮ್ಮ ಮನೆಗೆ ಭಿನ್ನವಿಸಲು ಗುರುಗಳು ದಯಮಾಡಿಸಿ ಅಡಿಕೆಯ ಅಂಗಡಿಯಲ್ಲಿ ಕುಳಿತಿದ್ದ ಬಾಲಕನನ್ನು ಕಂಡು ನಗುತ್ತಾ ಇವನನ್ನು ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಮಠದಲ್ಲಿ ಬಿಡಿರೆಂದು ಆಜ್ಞಾಪಿಸುತ್ತಾರೆ. ಹೀಗೆ ಗುರುಮಠದಲ್ಲಿ ಕನ್ನಡ, ಸಂಸ್ಕೃತ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗಲು ಅದರಿಂದ ಸಂತೋಷಗೊಂಡ ಮಲ್ಲಿಕಾರ್ಜುನಪ್ಪನವರು ನಮ್ಮ ಮಗ ಸುಜ್ಞಾನಿಯಾದ ಎಂದು ಹಿಗ್ಗುವಾಗಲೇ, ಇನ್ನೂ ಮುಂದೆ ಇವನು ನಿಮ್ಮ ಮಗನಲ್ಲ ನಮ್ಮ ಮಗ ಎಂದು ಬಿಡುತ್ತಾರೆ ಗುರುಗಳು. ತಮ್ಮ ಮಗನನ್ನು ಸಮಾಜ ಸೇವೆಗೆ ದಾನ ಮಾಡಿರೆನ್ನಲು ತಂದೆ ತಾಯಿಗಳಿಗೆ ಕೋಟಿ ಸಿಡಿಲು ಬಡಿದಂತಾಗುತ್ತದೆ. ಆಗ ಗುರುಗಳು, ನಿಮ್ಮ ಮಗನಾಗಿ ನಿಮ್ಮ ಮನೆಯೊಂದನ್ನೇ ಬೆಳಗುವುದರಲ್ಲಿ ಅರ್ಥವಿಲ್ಲ, ಈತ ಲೋಕ ಬೆಳಗಬಲ್ಲ ಮಗನಾಗಲಿ ಎಂಬುದು ತಮ್ಮ ಮನದ ಹೆಬ್ಬೆಯಕೆ ಎಂದು ತಿಳಿಯ ಹೇಳಲು ತಂದೆ ತಾಯಿಗಳು ಸಂತೋಷದಿಂದ ಒಪ್ಪುತ್ತಾರೆ. ಸಣ್ಣಪ್ಪನೇ ಮುಂದೆ ಸರ್ಪಭೂಷಣ ಶಿವಯೋಗಿಗಳೆಂದು ಖ್ಯಾತರಾಗುತ್ತಾರೆ. ವೈರಾಗ್ಯ ಮೂರ್ತಿಯಾಗಿ ಕನ್ನಡ ಸಾಹಿತ್ಯದ ಅಪರೂಪದ ವಾಗ್ಗೇಯಕಾರರಾಗಿ ಈ ನೆಲದಲ್ಲಿ ಬೆಳಗಿದ್ದುದು ಕನ್ನಡಿಗರ ಭಾಗ್ಯವೆಂದೇ ಹೇಳಬೇಕು. ತಮ್ಮ ಅಮೂಲ್ಯವಾದ ಕೈವಲ್ಯ ಕಲ್ಪವಲ್ಲರಿ ಕೃತಿಯಲ್ಲಿ ತಮಗೆ ಈ ನೂತನ ಜನ್ಮಧಾರಣೆಗೈದಂತಹ ಶ್ರೀಗುರು ಸಿದ್ಧಮಹಾಸ್ವಾಮಿಗಳ ನಾಮವನ್ನೇ ತಮ್ಮ ಅಂಕಿತನಾಮವನ್ನಾಗಿಸಿಕೊಂಡು ಗುರುಭಕ್ತಿಯನ್ನು ಮೆರೆದಿದ್ದಾರೆ. ತಮ್ಮ 22ನೆಯ ವಯಸ್ಸಿನಲ್ಲಿ ತಿಪ್ಪಶೆಟ್ಟರ ಮಠವನ್ನು ಬಿಟ್ಟು ದೇಶ ಸಂಚಾರಗೈಯುತ್ತಾರೆ. ಅನೇಕ ವೀರಶೈವ ಮಠಗಳನ್ನು, ಶರಣರ ಮಹಾತ್ಮರ ಮಂದಿರಗಳನ್ನು ಸಂದರ್ಶಿಸಿ ಮುಂದೆ ಕಾಶಿ ವಿಶ್ವನಾಥನೆಡೆಗೆ ಹೋಗುತ್ತಾರೆ. ಮಾರ್ಗಮಧ್ಯದಲ್ಲಿ ಬಂದಂತಹ ಸಣ್ಣಪುಟ್ಟ ಗ್ರಾಮಗಳಲ್ಲಿ ತಂಗುತ್ತಾ ಜನರ ಮೌಢ್ಯ ತಿದ್ದುತ್ತಾ ಅನೇಕರ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಭ್ರಾತೃತ್ವ ಬೆಸೆಯುತ್ತಾ ಸಾಗುತ್ತಾರೆ. ಮಾನವ ಜನ್ಮದ ಮಹತ್ವತೆಯನ್ನು ತಿಳಿಸುತ್ತಾ ಸನ್ಮಾರ್ಗದೆಡೆಗೆ ಸಾಗಲು ಉಪದೇಶಿಸುತ್ತಾರೆ. ದೀನರನ್ನು, ದುಃಖಿಗಳನ್ನು ಸಲಹುತ್ತಾ ತಮ್ಮ ಸಹಜ ಲೀಲೆಗಳಿಂದ ಅವರ ತೊಂದರೆಗಳನ್ನು ನಿವಾರಿಸುತ್ತಾರೆ. ಈ ರೀತಿಯಾಗಿ ಸಂಚರಿಸುತ್ತಾ ಶ್ರೀಶೈಲಕ್ಕೂ ನಂತರ ಹಂಪೆಗೆ ಬರುತ್ತಾರೆ. ಸಂಸ್ಕೃತ ಪಾಠಶಾಲೆ ನಡೆಸಿದ ಬಳ್ಳಾರಿಯ ಸಕ್ಕರೆ ಕರಡಪ್ಪನವರಲ್ಲಿ ಬರುತ್ತಾರೆ. ನಂತರ 1820 ರ ಸುಮಾರಿಗೆ ಮರಳಿ ಬೆಂಗಳೂರಿನೆಡೆಗೆ ಸಾಗುತ್ತಾರೆ. ಸರ್ಪಭೂಷಣ ಶಿವಯೋಗಿಗಳು ಪರಮ ತಪೋಧನರು, ಮೇಧಾವಿಗಳು, ಪ್ರಭುಸ್ವಾಮಿಗಳಿಗೆ ತಾವೊಂದು ತತ್ವ ಗ್ರಂಥವನ್ನು ಕನ್ನಡದಲ್ಲಿ ಜನಸಾಮಾನ್ಯರಿಗೂ ತಿಳಿಯುವ ರೀತಿಯಲ್ಲಿ ಬರೆಯುತ್ತಿರುವುದಾಗಿ ಹೇಳಲು ಆಗ ಪ್ರಭುಸ್ವಾಮಿಗಳು, ನಿಜಗುಣಪ್ಪನು ಬರೆದ ಪ್ರಸಿದ್ಧವಾದ ಕೈವಲ್ಯ ಪದ್ಧತಿಯು ಕಲ್ಪವೃಕ್ಷವಿದ್ದ ಹಾಗೆ ಇರಬೇಕಾದರೆ ನೀವೇಕೆ ಬರೆಯುತ್ತಿರುವಿರಿ ಎಂದಾಗ, ಬುದ್ಧಿ ಅದನ್ನು ಮೀರಿ ನಾನು ಬರೆಯಲುಂಟೆ. ಆ ಕಲ್ಪವೃಕ್ಷಕ್ಕೆ ನಾನೊಂದು ಬಳ್ಳಿಯನ್ನು ಹಬ್ಬಿಸುತ್ತೇನೆ ಅಷ್ಟೇ ಎಂದು ವಿನಯವಾಗಿ ಹೇಳುತ್ತಾರೆ. ಅತ್ಯಂತ ಸರಳವಾಗಿ ಆಧ್ಯಾತ್ಮ ಬೋಧನೆಯನ್ನು ತಮ್ಮ ತತ್ವಪದಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಏತಕ್ಕೆ ಚಿಂತೆ ಮಾಡುವೆ ಮೂಢ, ವಿಶ್ವನಾಥನೇ ಪೋಷಿಪನು ಯೋಚಿಸಬೇಡ. ದೈವವನ್ನು ನಂಬಿದರೆ ಎಂದಿಗೂ ಕೇಡಾಗದು ಎಂಬುದನ್ನು ದೃಢವಾಗಿ ತಿಳಿಸುತ್ತಾರೆ. ಒಂದು ದಿನ ಸರ್ವಭಕ್ತರ ಸಮ್ಮುಖದಲ್ಲಿ ಶಿವನ ಕರೆ ಬಂತೆಂದು ಹೇಳಿ ಶಿವಪೂಜೆಯಲ್ಲಿ ನಿರತರಾಗಿ ತಮ್ಮ 45ನೇ ವಯಸ್ಸಿನಲ್ಲಿ 1840 ರಲ್ಲಿ ಶಿವನುಳು ಬೆರೆಯುತ್ತಾರೆ. ಬೆಂಗಳೂರಲ್ಲಿ ಇಂದಿಗೂ ಶ್ರೀ ಸರ್ಪಭೂಷಣ ಶಿವಯೋಗಿಗಳ ಮಠ ಕಾಣಸಿಗುತ್ತದೆ.